ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವಿ ಲೈಫ್ ಸ್ಟೈಲ್. ಹೇಗಿದ್ದೀರಾ ಎಲ್ಲರೂ? ಫ್ರೆಂಡ್ಸ್, ಇವತ್ತು ನಾನು ಮಾಡ್ತಾ ಇರುವಂಥ ಒಂದು ರೆಸಿಪಿ ಬಂದು ಕುಂಬಳಕಾಯಿ ಹಲ್ವಾ. ಇದು ತುಂಬಾ ಈಸಿಯಾಗಿ ಮಾಡ್ಕೊಬೋದು. ಯೂಶ್ವಲಿ ಕುಂಬಳಕಾಯಿನ ತುರಿದ್ಬಿಟ್ಟು ಹಲ್ವಾ ಮಾಡ್ತೀವಲ್ಲ, ಸೊ ನಾನಿವತ್ತು ಬೇಯಿಸ್ಬಿಟ್ಟು ಹಲ್ವಾ ಮಾಡ್ತಾಯಿದ್ದೀನಿ. ಇದೊಂದು ಈಸಿಯೆಸ್ಟ್ ಮೆಥಡು. ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಕುಂಬಳಕಾಯಿ ತೊಗೊಂಡು ಕುಂಬಳಕಾಯಿ ಸಾಂಬಾರಿಗೆ ಕಟ್ ಮಾಡ್ತೀವಲ್ಲ, ಆ ಥರ ಚಿಕ್ಕ ಚಿಕ್ಕದಾಗಿ ಹೋಲ್ ಮಾಡಿಕೊಂಡು ಕುಕ್ಕರ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿಬಿಟ್ಟು ವಿಸಿಲ್ ಹಾಕಕ್ಕೆ ಇಟ್ಟಿದ್ದೀನಿ. ಒಂದು 3 ವಿಸಿಲ್ ಹಾಕಿದ್ದೀನಿ ನಾನು. 3 ವಿಸಿಲಲ್ಲಿ ಇದು ನುಣ್ಣಗೆ ಬೆಂದ್ಕೊಂಡ್ಬಿಟ್ಟಿದೆ ನೋಡಿ. ಈ ಥರ ಇದು ಒಂಥರ ಹತ್ತಿ ಥರ ಸಾಫ್ಟ್ ಆಗಿಬಿಟ್ಟಿದೆ. ಇವಾಗ ನೀರನ್ನೆಲ್ಲ ಬಸ್ಕೊಂಬಿಡೋಣ ಒಂದು ಈ ಥರ ಪಾತ್ರೆಗೆ ಹಾಕ್ಕೊಂಡು. ಇದು ಚೆನ್ನಾಗಿ ಆರ್ಕೊಬೇಕು. ಬಿಸಿಯೆಲ್ಲ ಆರಿದ ಮೇಲೆ ನಿಮ್ಮ ಮನೇಲಿ ಮಸಿಯೋ ಕೋಲಿದ್ದರೆ ಅದರಲ್ಲಿ ಕೂಡ ಮಸ್ಕೊಬೋದು. ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಒಂದೆರಡು ಸಲ ಆನ್ ಆಫ್ ಮಾಡಿದರೆ ಸಾಕು, ಅದು ಮೆತ್ತಗಾಗುತ್ತೆ. ನಾನು ಮಸಿಯೋ ಕೋಲಲ್ಲೇ ಮಸ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊತೀನಿ ನೋಡಿ. ಅದನ್ನು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈ ಕಡೆ ದ್ರಾಕ್ಷಿ ಗೋಡಂಬಿಯನ್ನು ಕರ್ಕೊಂಡ್ಬಿಡೋಣ. ಒಂದು ಕಡಾಯಿಗೆ ದಪ್ಪ ತಳದ ಕಡಾಯಿ ತೊಗೊಬೇಕು. ಅದಕ್ಕೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಕರೆದು ತೆಗೆದಿಟ್ಕೊತಾ ಇದ್ದೀನಿ. ಪುನಃ ಅದೇ ಪಾತ್ರೆಗೆ ಇನ್ನೂ 1-2 ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿಬಿಟ್ಟು ಆವಾಗಲೇ ನಾನು ನುಣ್ಣಗೆ ಮಸ್ತಿಟ್ಕೊಂಡಿರುವಂಥ ಈ ಕುಂಬಳಕಾಯಿ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ಈ ಥರ ಹುರ್ಕೊತಾನೇ ಇರಬೇಕು. ಒಂದು 5ರಿಂದ 8 ನಿಮಿಷ ಹುರಿದಾದ್ಮೇಲೆ ನೋಡಿ, ಇದು ಕಲ್ಲರ್ ಈ ಥರ ಚೇಂಜ್ ಆಗಿದೆ. ಸೊ ಇವಾಗ ನಾನು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ನಾನು ಈ ಬೌಲಲ್ಲಿ 1 ಬೌಲ್ ಸಕ್ಕರೆ ತೊಗೊಂಡಿದ್ದೀನಿ, ಬಟ್ ಅರ್ಧ ಕಪ್ ಮಾತ್ರ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಸೊ ಸಕ್ಕರೆ ಅಂದರೆ ಜಾಸ್ತಿ ಸ್ವೀಟ್ ತಿನ್ನೋರಿದ್ದರೆ ಸಕ್ಕರೆ ಜಾಸ್ತಿ ಹಾಕ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಸ್ವೀಟ್ ಇಡ್ತಾಯಿದ್ದೀನಿ. ಸೊ ಹಾಗಾಗಿ ಅರ್ಧ ಕಪ್ ಸಕ್ಕರೆ ಮಾತ್ರ ಹಾಕ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ನಾನಿಲ್ಲಿ ಕರೆದಿಟ್ಕೊಂಡಿರುವಂಥ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿಬಿಟ್ಟು ಒಂದು 10 ಮಿನಿಟ್ಸು ಲಿಡ್ಡನ್ನು ಕ್ಲೋಸ್ ಮಾಡಿ ಇಟ್ಬಿಟ್ಟಿರ್ತೀನಿ. 10 ಮಿನಿಟ್ಸ್ ಆದಮೇಲೆ ನೋಡಿ, ಒಂದು 50% ಆಗುವಷ್ಟು ನೀರೆಲ್ಲ ಆವಿಯಾಗಿ ಹೋಗಿದೆ. ಇವಾಗ ನಾನು ಪುನಃ ಇದಕ್ಕೆ ಒಂದು 2 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕಿಬಿಟ್ಟು ಪುನಃ ಚೆನ್ನಾಗಿ ಹುರಿತಾ ಇದ್ದೀನಿ. ತುಪ್ಪ ಹಾಕಿದಷ್ಟು ಟೇಸ್ಟು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ. ನಾನು ತುಪ್ಪ ಹಾಕಿ ಒಂದು 10 ನಿಮಿಷ ಆ ಥರ ಹುರಿದ್ಬಿಟ್ಟು ಪುನಃ ಮುಚ್ಚಿಟ್ಟಿದ್ದೆ. ಇವಾಗ ನೋಡಿ, ಈ ಟೆಕ್ಸ್ಚರ್ ಈ ಥರ ಬಂದಿದೆ, ಕ್ರೀಮಿಯಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲೂ ತಳ ಅಂಟಿಲ್ಲ, ಚೆನ್ನಾಗಿ ಬಂದಿದೆ. ಹಲ್ವಾ ಅಂತೂ ಬೊಂಬಾಟಾಗಿ ರೆಡಿ ಆಗಿಬಿಟ್ಟಿದೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬಾ ಈಸಿಯಾಗಿರುವಂಥ ಮೆಥಡು. ತುರಿದು ಎಲ್ಲ ಮಾಡೋದು ಸ್ವಲ್ಪ ಕಷ್ಟ ಆದರೆ ನೀವು ಈ ಥರ ಬೇಯಿಸ್ಬಿಟ್ಟು ಟ್ರೈ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ. ಇದರಿಂದ ಪ್ರತಿ ಬಾರಿ ನಾನು ಹೊಸ ವೀಡಿಯೋಗಳು ಹಾಕಿದಾಗಲೆಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಿಗೋಣ ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.